ಈ ದಿನ ನಾನು ಡಿಫ್ರೆಂಟಾಗಿ ಮಾಡೋಂಥ ಚಿಕನ್ ಕರಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ವೆಲ್ಕಮ್ ಟು ಮೈ ಚಾನಲ್ ತಾರಾ ಆನ್ ಪಾಯಿಂಟ್. ಇಲ್ಲಿ ನಾನು ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೊಂದು ಅರ್ಧ ಕಪ್ಪಷ್ಟು ಮೊಸರು, 1/4 ಟೀ ಸ್ಪೂನಷ್ಟು ಅರಿಶಿಣ ಪುಡಿ, ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಒಂದು 1/4 ಟೀ ಸ್ಪೂನಷ್ಟು ಸಾಲ್ಟ್. ಇದಿಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು 4 ಅವರ್ ಆದ್ರೂ ಫ್ರಿಜ್ಜಲ್ಲಿಡಿ. ಚೆನ್ನಾಗಿ ಮ್ಯಾರಿನೇಷನ್ ಆಗುತ್ತೆ. 4 ಅವರ್ ಆಗಲಿಲ್ಲ ಅಂದರೆ ಮಿನಿಮಮ್ 2 ಅವರ್ಸ್ ಆದರೂ ಇಡಿ, ತುಂಬಾ ಚೆನ್ನಾಗಿರುತ್ತೆ. ಈಗ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 7, ಆಮೇಲೆ ಗುಂಟೂರು ಮೆಣಸಿನ್ಕಾಯಿ ಅದನ್ನು ಒಂದು 7. ಆದರೆ ಅದು ಗುಂಟೂರು ಮೆಣಸಿನ್ಕಾಯಿ ತುಂಬ ಖಾರ ಇರುತ್ತೆ, ಹಾಗಾಗಿ ಅದರೊಳಗಡೆ ಇರೋಂಥ ಬೀಜ ತೆಗೆದುಬಿಡಿ. ಯಾಕೆಂದರೆ ಮುಂದೆ ಇನ್ನೂ ಸ್ಪೈಸಸ್ ಹಾಕ್ತೀವಿ, ಹಾಗಾಗಿ ತುಂಬ ಖಾರ ಬೇಡ. ಇದರೊಳಗಡೆ ಇರೋಂಥ ಸೀಡ್ಸ್ ಎಲ್ಲ ತೆಗೆದುಬಿಟ್ಟು ಇಟ್ಕೊಳ್ಳಿ. ಇದಕ್ಕೆ ಚೆನ್ನಾಗಿ ಬಿಸಿ ನೀರು, ಚೆನ್ನಾಗಿ ಕುದೀತಾ ಇರೋಂಥ ಬಿಸಿ ನೀರನ್ನು ಅದು ಮುಳುಗೋಷ್ಟು ಹಾಕಿಬಿಟ್ಟು ಇಡಿ. ಅದು ಚೆನ್ನಾಗಿ ಸಾಫ್ಟ್ ಆಗುತ್ತೆ. ನೆಂದುಬಿಟ್ಟು ಒಂದು ಅರ್ಧ ಗಂಟೆ ಇಟ್ಟರೆ ಸಾಕು. ಇದನ್ನೆಲ್ಲ ನೀವು ಬಿಗಿನಿಂಗಲ್ಲೇ ಮಾಡಿಟ್ಕೊಳ್ಳಿ. ಯಾವಾಗ ಅಂತಂದರೆ ಮ್ಯಾರಿನೇಷನಿಗೆ ರೆಡಿ ಮಾಡ್ಕೊತೀರಲ್ಲ ಆವಾಗಲೇ ಮಾಡಿಟ್ಬಿಟ್ರೆ ಒಂದು 4 ಅವರ್ಸ್ ಆಗೋಷ್ಟೊತ್ತಿಗೆ ತುಂಬಾ ಚೆನ್ನಾಗಿ ಸಾಫ್ಟಾಗಿರುತ್ತೆ. ಮ್ಯಾರಿನೇಷನ್ ಜೊತೆಗೇ ಸಹ ಮಾಡಿಡ್ಬೋದು, ಏನಾಗೋದಿಲ್ಲ. ನಾವಿದು ಬಿಸಿ ನೀರು ಹಾಕ್ತಿರೋ ಪರ್ಪಸ್ ಏನಂದರೆ ಸಾಫ್ಟ್ ಆಗಲಿ ಅಂಥೇಳಿ. ಈಗ ಒಂದು ಕಡಾಯಿನಲ್ಲಿ ಸ್ವಲ್ಪ ಎಣ್ಣೆಗೆ ಒಂದು 3 ಈರುಳ್ಳಿಯಷ್ಟು ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಇದು ಕಂಪ್ಲೀಟಾಗಿ ಬ್ರೌನ್ ಆಗಬೇಕು. ಅದು ಕಂಪ್ಲೀಟಾಗಿ ಬ್ರೌನ್ ಆದಮೇಲೆ ಸ್ವಲ್ಪ ಎಣ್ಣೆನ ಪ್ರೆಸ್ ಮಾಡಿ ತೆಗೆದು ಹಾಗೆ ಆರೋದಕ್ಕೆ ಬಿಡಿ. ಆರಿದ ಮೇಲೆ ಅದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಥರ ರುಬ್ಬಿಟ್ಕೊಳ್ಳಿ. ಈಗ ನೋಡಿ ಇದು ಸಾಫ್ಟಾಗಿದೆ. ಇದು ಮೆಣಸಿನ್ಕಾಯಿನ ಮತ್ತೆ ರುಬ್ಕೊತಾ ಇದ್ದೀನಿ. ಇದಕ್ಕೆ ಮೆಣಸಿನ್ಕಾಯಿ ಜೊತೆಗೆ ಒಂದು 3 ಟೊಮೆಟೊ, ಅದನ್ನು ಸಹ ಒಳಗಡೆ ಇರೋಂಥ ತಿರುಳು ತೆಗೆದುಬಿಟ್ಟು ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಹುಳಿ ಆಗುತ್ತೆ. ಇಲ್ಲ ಅಂದರೆ ನಮಗಿಲ್ಲಿ ಗ್ರೇವಿ ಬೇಕಾಗಿರೋದ್ರಿಂದ ತೆಂಗಿನಕಾಯಿ ಎಲ್ಲ ಹಾಕಲ್ಲ, ಹಾಗಾಗಿ ಗ್ರೇವಿಗೋಸ್ಕರ ಆ ಥರ ಮಾಡಿರೋದು. ಅದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಇವಾಗ ಈರುಳ್ಳಿ ಹುರಿದಿರೋಂಥ ಎಣ್ಣೆ ಏನು ಮಿಕ್ಕೊಂಡಿರ್ತಲ್ಲ ಅದಕ್ಕೇನೆ ಒಂದು ಈರುಳ್ಳಿನ ದಪ್ಪಗೆ ಹೆಚ್ಚಿಬಿಟ್ಟು ಹಾಕಿ ಅದು ಒಗ್ಗರಣೆಗೆ. ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು. ನಂತರ ಪಲಾವ್ ಎಲೆ ಒಂದೆರಡು ಚಕ್ಕೆ, ಆಮೇಲೆ ಜಾಯಿಪತ್ರೆ ಅಂತೀವಲ್ಲ ಅದನ್ನೊಂಚೂರು, ಒಂದು 7ರಿಂದ 8 ಲವಂಗ. ಇದಿಷ್ಟನ್ನು ಎಣ್ಣೆಗೆ ಹಾಕಿ ಸ್ವಲ್ಪ ಬಾಡಿಸಿ ನಂತರ 1.5 ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದನ್ನು ಸಹ ಹಾಕಿಬಿಟ್ಟು ಸ್ವಲ್ಪ ಬಾಡಿಸ್ಕೊಳ್ಳಿ. ಅಂದರೆ ಹಸಿ ಸ್ಮೆಲ್ ಹೋಗಬೇಕು. ಆ ರೀತಿ ಬಾಡಿಸ್ಕೊಂಡಾದಮೇಲೆ ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಮತ್ತು 2 ಟೀ ಸ್ಪೂನಷ್ಟು ಧನಿಯಾ ಪುಡಿ. ಕಾಳು ಮೆಣಸನ್ನ ನೀವು ಬೇಕಿದ್ರೆ ಹಾಕ್ಕೋಬೋದು, ಅಥವಾ ಖಾರ ಜಾಸ್ತಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ಅದನ್ನು. ಇದಕ್ಕೆ ನಾವೇನು ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಚಿಕನನ್ನು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳಿ. ಆ ಚಿಕನಿಂದು ಸಹ ಹಸಿ ಸ್ಮೆಲ್ ಒಂದು ಸ್ವಲ್ಪ ಕಡಿಮೆ ಆಗಬೇಕು. ಅಲ್ಲಿ ತನಕ ಸ್ವಲ್ಪ ಕೈ ಆಡಿಸ್ಬೇಕು ಅದನ್ನು. ಈಗ ಇದಕ್ಕೆ ರುಬ್ಕೊಂಡಿರೋಂಥ ಮೆಣಸಿನ್ಕಾಯಿದು ಮತ್ತು ಟೊಮೆಟೊ ಪೇಸ್ಟ್ ಇರುತ್ತಲ್ಲ ಅದನ್ನು ಹಾಕಿ ಅದನ್ನು ಇವಾಗ ಹಂಗೇ ಬಾಡಿಸಿ. ಅದಕ್ಕೆ ಈಗಲೇ ನೀರು ಹಾಕಬೇಡಿ. ಸ್ವಲ್ಪ ಬಾಡಿಸಾದ್ಮೇಲೆ ಅದೇನು ಜಾರಲ್ಲಿರುತ್ತಲ್ಲ ಅದಕ್ಕೇನು ಸ್ವಲ್ಪ ನೀರು ಹಾಕಿಬಿಟ್ಟು ಉಪ್ಪು ಹಾಕಿ ಎಷ್ಟು ಬೇಕಾಗುತ್ತಲ್ಲ ಅಷ್ಟು ಉಪ್ಪು ಹಾಕಿ, ಆಮೇಲೆ 2 ಮೆಣಸಿನ್ಕಾಯಿ ಅದನ್ನು ಸೀಳ್ಬೇಡಿ, ಹಾಗೆಯೇ ಹೋಲ್ ಮೆಣಸಿನ್ಕಾಯಿ ಹಾಗೆ ಹಾಕಬೇಕು. ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಬೇಕು ಇದನ್ನು. ಇದು ಚಿಕನ್ನು ಮತ್ತು ಅದ್ರ ಜೊತೆಗೆ ಮಸಾಲ ಎರಡೂ ಸಹ ಬೇಯಬೇಕು. ಚಿಕನ್ ಕಂಪ್ಲೀಟಾಗಿ ಬೆಂದಾಗಿದೆ ಅಂತ ಅಂದಮೇಲೆ ನೋಡಿ ಎಣ್ಣೆ ಬಿಡುತ್ತೆ. ಅದಾದಮೇಲೆ ನಾವೇನು ರುಬ್ಕೊಂಡಿರ್ತೀವಲ್ಲ ಈರುಳ್ಳಿ ಪೇಸ್ಟು ಅದನ್ನು ಹಾಕಬೇಕು. ಇದು ಹಾಕೋದ್ರಿಂದ ತುಂಬ ಚೆನ್ನಾಗಿ ಗ್ರೇವಿ ಬರುತ್ತೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಾಗಿದೆ ಗ್ರೇವಿ ಅಂಥೇಳಿ. ಇದನ್ನು ಸಹ ನೀವು ಒಂದು ಸ್ವಲ್ಪ ತುಂಬ ಹೊತ್ತು ಕುದಿಸೋದು ಬೇಡ, ಯಾಕೆಂದರೆ ಇದೆಲ್ಲ ಬೆಂದಿರೋದ್ರಿಂದ. ಒಂದು ನಿಮಿಷ ಕುದಿಸಾದ್ಮೇಲೆ ಲಾಸ್ಟಿಗೆ, ಅಂದರೆ ಎಲ್ಲ ಬೆಂದಿದೆ ಅಂದಾದಮೇಲೆ ಯಾವಾಗಲೂ ಗರಂ ಮಸಾಲಾನ ಲಾಸ್ಟಿಗೆ ಹಾಕಬೇಕು. ನಾನಿಲ್ಲಿ 1 ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕಿದ್ದೀನಿ. ಗರಂ ಮಸಾಲ ಹಾಕಿದ್ಮೇಲೆ ತುಂಬ ಕುದಿಸೋಕ್ಕೆ ಹೋಗಬೇಡಿ. 1 ನಿಮಿಷ ಕುದಿಸಿದ್ರೆ ಸಾಕು ಅದನ್ನು ಇಳಿಸೋ ಟೈಮಲ್ಲಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಗ್ರೇವಿ
ರೆಡಿಯಾಗಿದೆ. ಇದನ್ನು ನೀವು ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ಯಾವುದಕ್ಕೆ ಬೇಕಾದ್ರೂ ಹಾಕ್ಕೊಂಡು ತಿನ್ಬೋದು. ಇಲ್ಲಿ ನಾವು ಸ್ವಲ್ಪನೂ ತೆಂಗಿನಕಾಯಿ ಯೂಸ್ ಮಾಡಿಲ್ಲ, ಆದರೆ ಈ ರೀತಿ ಗ್ರೇವಿ ಬರುತ್ತೆ. ಈ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚೆಚ್ಚಿಗೆ ನಾನು ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಆದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆವಾಗ ಯಾವುದೂ ವೀಡಿಯೋಗಳು ನಿಮಗೆ ಮಿಸ್ ಆಗೋದಿಲ್ಲ. ಥ್ಯಾಂಕ್ ಯು.